ಇಸ್ರೇಲಿನ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್ ಹೇಳೋದು ಇರಾಕಿನ ಸರ್ವಾಧಿಕಾರಿಗೆ ಬಂದ ಗತಿನೇ ಇರಾನಿನ ಸರ್ವಾಧಿಕಾರಿಗೂ ಬರುತ್ತೆ ಅಂತ. ಯುದ್ಧಾಪರಾಧ ಮಾಡುತ್ತಿರುವ ಅಲಿ ಖಮೇನಿಗೆ ಎಚ್ಚರಿಕೆ ನೀಡ್ತೇನೆ, ಇರಾಕ್ನ ಸರ್ವಾಧಿಕಾರಿಗೆ ಬಂದ ಸ್ಥಿತಿ ಅಲಿ ಖಮೇನಿಗೆ ಬರುತ್ತೆ. ಇಸ್ರೇಲ್ ವಿರುದ್ಧ ಇದೇ ದಾರಿ ಹಿಡಿದಿದ್ದ ಸರ್ವಾಧಿಕಾರಿಯ ಸ್ಥಿತಿ ಬರುತ್ತೆ. ಇರಾನ್ ಸರ್ಕಾರ ಮತ್ತು ಮಿಲಿಟರಿ ವಿರುದ್ಧ ನಮ್ಮ ದಾಳಿಯನ್ನು ಮುಂದುವರಿಸ್ತೀವಿ ಅಂತ ಇಸ್ರೇಲ್ ಕಾಟ್ಸ್, ಇಸ್ರೇಲಿನ ರಕ್ಷಣಾ ಸಚಿವರು. ಅವರ ಹೆಸರೇ ಇಸ್ರೇಲ, ಒಂದು ದೇಶದ ಹೆಸರು ಇಟ್ಕೋತಾರ ಅಂದ್ರೆ ಇಲ್ಲ. ಹಿಸ್ಟ್ರಿ ನೋಡಿದ್ರೆ ಇಸ್ರೇಲ್ ಅನ್ನುವಂಥದ್ದೇ ಒಬ್ಬ ವ್ಯಕ್ತಿಯ ಹೆಸರು. ನೀವು ಯಹೂದಿ ಧರ್ಮದ ಬಗ್ಗೆ ಮಾತನಾಡಬೇಕಾಗತ್ತೆ. ಇಸ್ರೇಲ್ ಅನ್ನುವಂಥ ಒಬ್ಬ ವ್ಯಕ್ತಿ, ಯಹೂದಿಗಳ ಪಾಲಿಗೆ ಆರಾಧ್ಯ ದೈವ ಇಸ್ರೇಲ್ ವ್ಯಕ್ತಿ. ಅಂದರೆ ನಮಗೆ ರಾಮ ಕೃಷ್ಣ ಇಲ್ವಾ, ಆ ರೀತಿಯಲ್ಲಿ. ಈ ನಡುವೆ ತೆಹರಾನನ್ನು ಬಿಟ್ಟು ಹೊರಡಬೇಕು ಅಂತ ಅಲ್ಲಿರುವ ಭಾರತೀಯರಿಗೂ ಕೂಡ ಭಾರತ ಸಲಹೆ ಕೊಟ್ಟಿದೆ. ತೆಹರಾನ್ನಲ್ಲಿ ಇರಬೇಡಿ, ಅಲ್ಲಿಂದ ಹೊರಡಿ, ಎಲ್ಲಿ ಇದೀರಿ ಮತ್ತು ನಿಮ್ಮ ಫೋನ್ ನಂಬರನ್ನು ರಾಯಭಾರ ಕಚೇರಿಗೆ, ಭಾರತದ ರಾಯಭಾರ ಕಚೇರಿಗೆ ಅಪ್ಡೇಟ್ ಮಾಡಿ ಅಂತ. 100 ಜನ ವಿದ್ಯಾರ್ಥಿಗಳನ್ನು ಸದ್ಯಕ್ಕೆ ಅಲ್ಲಿಂದ ಹೊರಗೆ ತರಲಾಗಿದೆ. ಬಸ್ ಮೂಲಕ ತಂದಿದ್ದಾರೆ. ಅಂದರೆ ಅರ್ಮೇನಿಯಾ ಕರ್ಕೊಂಬಂದಿದ್ದಾರೆ. ಅಲ್ಲಿಂದ ಅಜರ್ಬೈಜಾನ್ ಮೂಲಕ ಡೆಲ್ಲಿ ಕರ್ಕೊಂಬರೋ ಪ್ಲ್ಯಾನು. ನಾಳೆ ಬಂದು ತಲುಪ್ತಾರಂತೆ ದೆಹಲಿಗೆ. ಮತ್ತೊಂದು ಇವ್ಯಾಕ್ಯುಯೇಷನ್ ಡ್ರೈವ್ ಶುರು ಮಾಡಬೇಕಾಗತ್ತೆ ಭಾರತ. ಚಬಹಾರ್ ಬಂದರಿನಿಂದ ಸಮುದ್ರ ಮಾರ್ಗದ ಮೂಲಕ ಕರ್ಕೊಂಡು ಬರ್ತಾರೆ ಅನ್ನೋದೊಂದು ಲೆಕ್ಕಾಚಾರ ಇದೆ. ಭಾರತಕ್ಕೆ ಅದರ ಎಕ್ಸ್ಪೀರಿಯನ್ಸ್ ಇದೆ. ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದಾಗ ಯುಕ್ರೇನ್ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾರತದ ವಿದ್ಯಾರ್ಥಿಗಳಿದ್ದರು, ಮೆಡಿಕಲ್ ಓದೋದಕ್ಕೆ ಹೋದಂಥವ್ರು. ಅವ್ರನ್ನ ಇವ್ಯಾಕ್ಯುವೇಟ್ ಮಾಡಿ ಸುರಕ್ಷಿತವಾಗಿ ಕರ್ಕೊಂಡು ಬಂದಿದೆ. ಒಂದು ಸಾವಾಯಿತು ಅನ್ಫಾರ್ಚುನೇಟ್ಲಿ, ಕನ್ನಡಿಗ ಹುಡುಗನಂತ. ಈಗ ಇರಾನ್ನಿಂದಲೂ ಸುರಕ್ಷಿತವಾಗಿ ಜನರನ್ನು ಕರೆದುಕೊಂಡು ಬರುವ ಸಾಧ್ಯತೆ ಇದೆ. ಒಂದು ಆಪರೇಷನ್ ಶುರು ಮಾಡಬೇಕಾಗತ್ತೆ. ಬಟ್ ಇಸ್ರೇಲ್ನಲ್ಲಿರೋರ ಕಥೆ ಏನು? ಇರಾನ್ನಲ್ಲಿರುವುದಕ್ಕಿಂತ ಹೆಚ್ಚು ಸಂಖ್ಯೆಯ ಭಾರತೀಯರು ಇಸ್ರೇಲ್ನಲ್ಲಿದ್ದಾರೆ. ಅವ್ರು ನಾವು ಸುರಕ್ಷಿತವಾಗಿದ್ದೀವಿ, ತಲೆ ಕೆಡಿಸ್ಕೋಬೇಡಿ ಅಂತ. ತುಂಬ ಜನರ ಜೊತೆಗೆ ನಾನು ಮಾತಾಡಿದೆ, ಕನ್ನಡಿಗರ ಜೊತೆಗೆ. ಹೆಂಗಿದ್ದೀರಿ, ಏನಾಗ್ತಿದೆ ಅಂತ. ಏನಿಲ್ಲ ಸರ್, ಆರಾಮಾಗಿದ್ದೀವಿ, ನಿಮಗೆ ಗೊತ್ತಲ್ಲ ಇಲ್ಲಿ ಬಾಂಬ್ ಶೆಲ್ಟರ್ಗಳಲ್ಲಿ ನಾವು ಸುರಕ್ಷಿತವಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಟೆಹರಾನ್ನಿಂದ ಅರ್ಮೇನಿಯಾಗೆ 110 ಭಾರತೀಯರು ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಂಥವ್ರು ಬಂದಿದ್ದಾರೆ. ನೋಡಿ, ಸುಮಾರು ಸುದ್ದಿಗಳಿತ್ತು ಇವತ್ತು ಹೇಳೋದಕ್ಕೆ. ಇಂಟರ್ನ್ಯಾಷನಲ್ ಸುದ್ದಿಯಲ್ಲಿ ಆಸಿಮ್ ಮುನೀರು ಅಮೇರಿಕಕ್ಕೆ ಹೋದಂಥ ಸುದ್ದಿ ಇದೆಯಲ್ಲ, ಏನು ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರು, ಹಂಗೆಲ್ಲ ಅವಮಾನ ಮಾಡಬಾರ್ದು, ಸುಮ್ಮನೆ ಆಸಿಮ್ ಮುನೀರ್ ಅಂತ. ಅಮೇರಿಕಾ ಸೇನೆಯ 250ನೇ ಸಂಸ್ಥಾಪನಾ ದಿನಾಚರಣೆ ನಡೀತಾ ಇದೆ ಅಮೇರಿಕದಲ್ಲಿ. ಸೊ ಒಂದು ಸುದ್ದಿ ಆಗ್ಬಿಡ್ತು, ಭಾರತದಲ್ಲೇ ಜಾಸ್ತಿ ಸುದ್ದಿ ಆಗಿದ್ದದು. ಅಮೇರಿಕ ಚೀಫ್ ಗೆಸ್ಟ್ ಆಗಿ ಆಸಿಮ್ ಮುನೀರ್ನನ್ನು ಕರೆಸ್ತಾ ಇದೆ ಅಂತ. ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ನನ್ನು ಅಮೇರಿಕ ಚೀಫ್ ಗೆಸ್ಟ್ ಆಗಿ ಕರೆಸ್ತಾ ಇದೆ ಅಂತ ಜೋರು ಸುದ್ದಿ ಆಯ್ತದು. ಆದರೆ ಭಾರತ ಡಿಪ್ಲೊಮೆಟಿಕಲಿ ಫೇಲ್ ಆಗಿಬಿಡ್ತು. ಭಾರತದ ಫಾರಿನ್ ಪಾಲಿಸಿ ಫೇಲ್ ಆಗಿಬಿಡ್ತು. ಶತ್ರು ದೇಶದ ಸೇನಾ ನಾಯಕನನ್ನು ಅದು ಹೆಂಗ್ರಿ ಅಮೇರಿಕ ತನ್ನ ಚೀಫ್ ಗೆಸ್ಟಾಗಿ ಕರೆಸುತ್ತೆ? ಇದನ್ನು ನಿಲ್ಲಿಸೋದಕ್ಕಾಗಲಿಲ್ವ ಭಾರತಕ್ಕೆ ಅಂತೆಲ್ಲ. ಚೀಫ್ ಗೆಸ್ಟಾಗೆಲ್ಲ ಹೋಗಿಲ್ಲ, ಇದೊಂಥರ ಖಾಸಗಿ ಭೇಟಿ ಇದ್ದಂಗಿದೆ ಇದು. ಆ ಭೇಟಿಯ ಸಂದರ್ಭದಲ್ಲೂ ಪಾಕಿಸ್ತಾನಿಯರು ಆಸಿಮ್ ಮುನೀರ್ನನ್ನು ವಿರೋಧಿಸಿರುವ ರೀತಿ, ಪಾಕಿಸ್ತಾನಕ್ಕೆ ಕಾತಿಲ್ಲ ಅಂತ ಕರೆದಿದ್ದಾರೆ. ನರಹಂತಕ ಆಸಿಮ್ ಮುನೀರು, ನಿನ್ನಂಥವನ ಕೈಗೆ ಸೈನ್ಯ ಇರಬಾರ್ದು, ನೀನು ಪಾಕಿಸ್ತಾನವನ್ನೇ ಹಿಡಿತದಲ್ಲಿ ಇಟ್ಕೊಂಡಿದ್ದೀಯಾ ಅಂತ ಡೀಟೇಲಾಗಿ ಹೇಳಬೇಕಾಗಿತ್ತು. ಅನೇಕ ಜನ ಮಾತಾಡಿದ್ದು ಕೂಡ ಇತ್ತು. ಬಟ್ ಟೈಮ್ ಮುಗಿತಾ ಇದೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.